ನಿಜವಾಗಿಯೂ ಕೂಡ ನಮ್ಮ ಈ ಭಾರತ ದೇಶದಲ್ಲಿ ರಾಷ್ಟ್ರಪಿತ ಅಂತ ಮಾಡಬೇಕಾದರೆ ಅದು ವೇದವ್ಯಾಸ ದೇವರನ್ನ ಮೊದಲು ಮಾಡಬೇಕು. ಯಾಕೆ? ಇಡೀ ನಮ್ಮ ಭಾರತೀಯ ಆರ್ಷ ಪರಂಪರೆ, ಶಾಸ್ತ್ರ ಪರಂಪರೆ, ಇತಿಹಾಸ ಪರಂಪರೆ ಇದೆಲ್ಲದಕ್ಕೂ ಕೂಡ ಮೂಲ ಸ್ರೋತಸ್ಸು ಯಾರು ಅಂತ ಹೇಳಿದರೆ ಅದು ವೇದವ್ಯಾಸ ದೇವರು. ಆದ್ದರಿಂದ ವೇದವ್ಯಾಸ ದೇವರನ್ನ ಈ ಭಾರತ ದೇಶದ ಭರತ ಖಂಡದ ರಾಷ್ಟ್ರಪಿತ ಅಂತ ಹೇಳಿದರೆ ಇದು ಅತ್ಯಂತ ಉತ್ತಮವಾಗಿರತಕ್ಕಂಥ ಕೆಲಸ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಪ್ನದಲ್ಲಿ ಅನುಗ್ರಹ ಮಾಡಿದ ಸರಸ್ವತಿ ದೇವಿ ಆ ವೆಂಕಟನಾಥರಿಗೆ ಅನೇಕ ತಿಳುವಳಿಕೆಯ ಮಾತುಗಳನ್ನ ಹೇಳಿ, ನೀವು ಈ ಸಂದರ್ಭದಲ್ಲಿ ಸನ್ಯಾಸವನ್ನ ಸ್ವೀಕರಿಸದೆ ಹೋದರೆ ಆಗುವ ಅನರ್ಥಗಳು ಯಾವುದ್ಯಾವುದು ಅದೆಲ್ಲವನ್ನೂ ಕೂಡ ನಿರೂಪಣೆ ಮಾಡ್ತಾ ವೆಂಕಟನಾಥರಿಗೆ ಹೇಳ್ತಾ ಇದ್ದಾಳೆ, ಯಾರು ಆ ಭಗವಂತನ ಸನ್ನಿಧಾನೋಪೇತವಾದ ಪ್ರತಿಮೆಗಳನ್ನ ಪೂಜೆ ಮಾಡ್ತಾರೋ ಅವರಲ್ಲಿ ನಾನು ವಾಸವನ್ನ ಮಾಡ್ತೇನೆ. ವೆಂಕಟನಾಥರು ಕೇಳ್ತಾರೆ, ಸನ್ಯಾಸಿಗಳಲ್ಲಿ ಮಾತ್ರ ನೀನು ವಾಸವನ್ನ ಮಾಡ್ತೀಯ, ಇತರರಲ್ಲಿ ವಾಸವನ್ನ ಮಾಡೋದಿಲ್ಲ, ಈ ನಿಯಮ ಯಾವ ಕಾರಣಕ್ಕೋಸ್ಕರ ಅಂತ ಪ್ರಶ್ನೆ ಮಾಡಿದಾಗ ಆ ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ ಆ ವೆಂಕಟನಾಥರಿಗೆ, ಶ್ರೀರಾಮಾರ್ಚಾ ಪೂಜ್ಯತೆ ಯೇನ ತಸ್ಮಿನ್ ವಾಸಂ ಯನ್ಮೇ ಕಲ್ಪಯತ್ ವ್ಯಾಸದೇವಃ ಕರ್ಮಂದೇಂದ್ರೈರೇವ ಪೂಜಾಪಿ ಕ್ಲಿಪ್ತಾ ತಸ್ಮಾತ್ ಸಾಹಂ ತೇಷು ನಿತ್ಯಂ ವಸಾಮಿ. ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ, ಭಗವಂತನ ಇನ್ನೊಂದು ಅವತಾರಭೂತರಾದಂತಹ ವೇದವ್ಯಾಸ ದೇವರು ನನಗೆ ಒಂದು ನಿಯಮವನ್ನ ಹಾಕಿಕೊಟ್ಟಿದ್ದಾರೆ. ಸಕಲ ಸಚ್ಚಾಸ್ತ್ರ ಪ್ರವರ್ತಕ ಪರವಿದ್ಯಾ ಅಂತ ಕರೆಸಿಕೊಂಡಂತಹ ಬ್ರಹ್ಮಸೂತ್ರಗಳ ಪ್ರಣೇತೃ, ಸರ್ವಶಾಸ್ತ್ರಾರ್ಥ ನಿರ್ಣಾಯಕವಾದಂತಹ ಆ ಬ್ರಹ್ಮಸೂತ್ರ ಹಾಗೂ ವೇದಗಳನ್ನ ವಿಭಾಗ ಮಾಡಿ ವಾಸಿಷ್ಠ ಕೃಷ್ಣ ನಾಮಕರಾಗಿ ಇವತ್ತಿನ ದಿನ ವೇದವ್ಯಾಸ ದೇವರು ಜಗತ್ತಿನಲ್ಲಿ ಪ್ರಖ್ಯಾತರಾಗಿದ್ದಾರೆ. ನಿಜವಾಗಿಯೂ ಕೂಡ ನಮ್ಮ ಈ ಭಾರತ ದೇಶದಲ್ಲಿ ರಾಷ್ಟ್ರಪಿತ ಅಂತ ಮಾಡಬೇಕಾದರೆ ಅದು ವೇದವ್ಯಾಸ ದೇವರನ್ನ ಮೊದಲು ಮಾಡಬೇಕು. ಯಾಕೆ? ಇಡೀ ನಮ್ಮ ಭಾರತೀಯ ಆರ್ಷ ಪರಂಪರೆ, ಶಾಸ್ತ್ರ ಪರಂಪರೆ, ಇತಿಹಾಸ ಪರಂಪರೆ ಇದೆಲ್ಲದಕ್ಕೂ ಕೂಡ ಮೂಲ ಸ್ರೋತಸ್ಸು ಯಾರು ಅಂತ ಹೇಳಿದರೆ ಅದು ವೇದವ್ಯಾಸ ದೇವರು. ಆದ್ದರಿಂದ ವೇದವ್ಯಾಸ ದೇವರನ್ನ ಈ ಭಾರತ ದೇಶದ ಭರತ ಖಂಡದ ರಾಷ್ಟ್ರಪಿತ ಅಂತ ಹೇಳಿದರೆ ಇದು ಅತ್ಯಂತ ಉತ್ತಮವಾಗಿರತಕ್ಕಂಥ ಕೆಲಸ.
ಅಂಥ ಮಹಾನುಭಾವರಾದ ಭಗವಂತನ ಇನ್ನೊಂದು ಸಾಕ್ಷಾತ್ ಅವತಾರಭೂತವಾದಂತಹ ಯಾವ ಆ ವೇದವ್ಯಾಸ ದೇವರ ಅವತಾರ ರೂಪ ಇದೆ, ಆ ವ್ಯಾಸರು ನನಗೆ ಒಂದು ನಿಯಮವನ್ನ ಆದೇಶವನ್ನ ಮಾಡಿದ್ದಾರೆ. ಏನಂತ? ಶ್ರೀರಾಮಾರ್ಚ ಪೂಜ್ಯತೆ ಯೇನ ತಸ್ಮಿನ್ ವಾಸಂ ಯನ್ಮೇ ಕಲ್ಪಯದ್ ವ್ಯಾಸದೇವಃ. ಈ ಜಗತ್ತಿನಲ್ಲಿ ಸರ್ವೋತ್ತಮನಾದ ಶ್ರೀರಾಮಚಂದ್ರನ ಪ್ರತಿಮೆಯನ್ನ ಯಾರು ಪೂಜೆ ಮಾಡ್ತಾರೋ ಅವರಲ್ಲಿ ನಿನ್ನ ವಾಸ ಸದಾ ಕಾಲ ಇರಲಿ ಅಂತ ಆದೇಶವನ್ನ ಮಾಡಿದ್ದಾರೆ. ಅಷ್ಟು ಅದ್ಭುತವಾದ ಭಗವಂತನ ಪೂರ್ಣ ಸನ್ನಿಧಾನ ಇರತಕ್ಕಂತಹ ಪ್ರತಿಮೆ ಆ ಶ್ರೀರಾಮಚಂದ್ರನ ಪ್ರತಿಮೆ ಅಂತ ಹೇಳ್ತಾರೆ. ರಾಮನ ವ್ಯಕ್ತಿತ್ವ, ಅವನ ಆರಾಧನೆಯಿಂದ ಸಿಗತಕ್ಕಂತಹ ಸುಖ, ಅನುಗ್ರಹ ವಿಶೇಷ ಏನು ಅಂತ ತಾನೇ ವರ್ಣಿಸಲಿಕ್ಕೆ ಸಾಧ್ಯ. ನಾವೆಲ್ಲ ಇವತ್ತಿನ ದಿನ ಪ್ರಪಂಚದಲ್ಲಿ ಇರತಕ್ಕಂಥ ಜನರು ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹೀತು ಸುಜನಾರನು. ಆ ರಾಮ ಅನ್ನೋ ನಾಮಸ್ಮರಣೆಯನ್ನ ಮಾಡಿದರೆ ಸಾಕಂತೆ ಅತ್ಯಂತ ಪ್ರೀತಿಯಿಂದ ಆ ಶ್ರೀರಾಮಚಂದ್ರ ಈ ಭಕ್ತರನ್ನ ಅನುಗ್ರಹ ಮಾಡ್ತಾನೆ. ಯಾಕೆ ರಾಮನ ಪೂಜೆಯನ್ನ ಮಾಡಬೇಕು? ಇವತ್ತಿನ ದಿನ ಇಡೀ ನಮ್ಮ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಆದರ್ಶ ಪುರುಷ ಅಂತ ಹೇಳಿದರೆ ಅದು ಶ್ರೀರಾಮಚಂದ್ರ. ತ್ರೇತಾಯುಗದಲ್ಲಿ ಅವತಾರ ಮಾಡಿದ ಕೌಸಲ್ಯ ಪುತ್ರ ದಾಶರಥಿ ನಾಮಕನಾಗಿ ಯಾವ ಆ ಶ್ರೀರಾಮಚಂದ್ರ ಇದ್ದಾನೆ, ಆ ಶ್ರೀರಾಮಚಂದ್ರ ಈ ಭರತ ಖಂಡದಲ್ಲಿ ಇರುವ ಪ್ರತಿಯೊಬ್ಬರಿಗೂ ಕೂಡ ರೋಲ್ ಮಾಡೆಲ್ ಆಗಿ ಇವತ್ತಿನ ದಿನ ಇದ್ದಾನೆ. ಯಾಕೆ? ಆ ಶ್ರೀರಾಮಚಂದ್ರನಲ್ಲಿ ಇರುವಂಥ ವ್ಯಕ್ತಿತ್ವವನ್ನ ನಮ್ಮಲ್ಲಿಯೂ ಕೂಡ ಬೆಳೆಸಿಕೊಳ್ಳಬೇಕು ಅನ್ನುವ ಕಾರಣದಿಂದ ಅವನನ್ನ ಇವತ್ತಿನ ದಿನ ಈ ಭರತಖಂಡ ಆದರ್ಶ ಪುರುಷ ಅಂತ ಅವನ ಆರಾಧನೆಯನ್ನ ಮಾಡುತ್ತೆ. ಈ ಕಾರಣದಿಂದಲೇ ನಾವು ಕೂಡ ರಾಮನಂತಹ ವ್ಯಕ್ತಿತ್ವವನ್ನ ಬಳಸಿಕೊಳ್ಳಬೇಕು. ಇಂಥ ಮಹಾನುಭಾವ ದಾಸರು ರಾಮನ ವ್ಯಕ್ತಿತ್ವವನ್ನ ಕೊಂಡಾಡಬೇಕಾದರೆ ಒಂದು ಮಾತನ್ನ ಹೇಳ್ತಾರೆ. ಅವನ ಪಾದರಜ ಸೋಕಲು ಆ ವನಿತೆಯ ಜಡ ಭಾವ ತೊಲಗಿಸಿ ಆ ವನಿತೆಯನ್ನು ಪಾವನ ಮಾಡಿದ ದೇವಾಧಿದೇವನೇ. ಆ ಶ್ರೀರಾಮಚಂದ್ರನ ಪಾದ ಸ್ಪರ್ಶ ಆಗಲಿಕ್ಕೆ ಪುರುಸೊತ್ತಿಲ್ಲ. ಗೌತಮ ಮಹರ್ಷಿಗಳ ಮಡದಿಯಾದ ಪತಿವ್ರತ ಸ್ತ್ರೀಯರಲ್ಲಿ ಮೊದಲಿಗಳಾದ ಯಾವ ಅಹಲ್ಯಾ ದೇವಿ ಇದ್ದಾಳೆ, ಆ ಅಹಲ್ಯಾ ದೇವಿಯನ್ನ ತನ್ನ ಪಾದ ಸ್ಪರ್ಶದಿಂದಲೇ ಉದ್ಧರಿಸಿದಂತಹ ಮಹಾನುಭಾವ ಅದು ಶ್ರೀರಾಮಚಂದ್ರ. ಅದಕ್ಕೆ ದಾಸರಾಯರು ಹೇಳ್ತಾರೆ, ಎಂಥ ಪಾವನ ಪಾದವೋ ರಂಗಯ್ಯ ಅಂತ ಹೇಳ್ತಾರೆ. ಶ್ರೀರಾಮಚಂದ್ರನ ಪಾದ ಇಂಥ ಪವಿತ್ರವಾದದ್ದು ಅಂತ ಹೇಳಿದ್ರೆ ಆ ರಾಮನ ವ್ಯಕ್ತಿತ್ವವನ್ನ ಏನು ಅಂತ ಬಣ್ಣಿಸ್ಲಿಕ್ಕೆ ಸಾಧ್ಯ. ಈ ಕಾರಣದಿಂದ ಇಂಥ ರಾಮನ ವ್ಯಕ್ತಿತ್ವ ನಮ್ಮೊಳಗೆ ಬರಬೇಕು. ರಾಮನ ಆದರ್ಶ ಗುಣಗಳೆಲ್ಲವೂ ಕೂಡ ಈ ಪ್ರಪಂಚದಲ್ಲಿ ಇರುವಂತಹ ಭಕ್ತರಿಗೆ ಬರಬೇಕು ಅನ್ನುವಂತಹ ಮಹದುದ್ದೇಶದಿಂದ ಪ್ರತಿಯೊಬ್ಬ ಭಕ್ತನು ಕೂಡ ಆ ರಾಮಚಂದ್ರನ ಆರಾಧನೆಯನ್ನ ಮಾಡಬೇಕು. ಆ ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ, ವಿದ್ಯಾಭಿಮಾನಿ ದೇವತೆಯಾದಂತಹ ಆ ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ, ಯಾರು ಇಂತಹ ರಾಮನ ಪ್ರತಿಮೆಯ ಆರಾಧನೆಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆರಾಧನೆ ಮಾಡ್ತಾರೋ ಅವರಲ್ಲಿ ನನ್ನ ಪೂರ್ಣ ಸನ್ನಿಧಾನ ಇರುತ್ತೆ. ವೇದವ್ಯಾಸ ದೇವರ ಪೂರ್ಣ ಆದೇಶ, ಅವರ ಆದೇಶವನ್ನ ಧಿಕ್ಕರಿಸಿದರೆ ನನಗೆ ಆ ವ್ಯಾಸರು ಒಳಿತನ್ನ ಮಾಡೋದಿಲ್ಲ. ಈ ಕಾರಣದಿಂದ ನೀನು ಸನ್ಯಾಸವನ್ನ ಸ್ವೀಕಾರ ಮಾಡು. ಅಲ್ಲ, ರಾಮನ ಪ್ರತಿಮೆಯನ್ನ ಪೂಜೆ ಮಾಡ್ಲಿಕ್ಕೆ ಬೇಕಾದಷ್ಟು ಜನ ಸಿಗುತ್ತಾರೆ. ಯಾದವೇಂದ್ರರು ಇವಾಗಲೇ ಇದ್ದಾರೆ, ಅವರಲ್ಲೇ ಸನ್ನಿಹಿತಳಾಗು.
ಇತರೆ ಸನ್ಯಾಸಿಗಳೆಲ್ಲರೂ ಕೂಡ ಇದ್ದಾರೆ ಅಂತ ಕೇಳಿದ್ರೆ ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ, ಕರ್ಮಂದೀಂದ್ರೈ ರೇವ ಪೂಜಾಪಿ ಕೃಪ್ತ. ಎಂಥೆಂಥವರಿಂದಲೋ ಆ ರಾಮನ ಪ್ರತಿಮೆಯ ಪೂಜೆಯನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕರ್ಮಠರಾಗಿರ್ತಾರೋ, ಯಾವ ಸನ್ಯಾಸಿಗಳು ಆಚಾರವಂತಿಕೆಯನ್ನ ತಮ್ಮ ಜೀವನದಲ್ಲಿ ಸಂಪೂರ್ಣ ಅಳವಡಿಸಿಕೊಂಡಿರ್ತಾರೋ ಅಂತಹವರು ಮಾಡಿದ ಪೂಜೆ ಮಾತ್ರ ಆಗ ಅದು ಭಗವಂತನಿಗೆ ಸಲ್ಲಲಿಕ್ಕೆ ಸಾಧ್ಯ. ಕರ್ಮಂದೀಂದ್ರೈರೇವ, ಯಾರು ತಮ್ಮ ಜೀವನದಲ್ಲಿ ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡಿಕೊಂಡು ಭಗವನ್ನಿಷ್ಠತ್ವ ಬುದ್ಧಿಯನ್ನ ಯಾರು ಇಟ್ಕೊಂಡಿರ್ತಾರೋ, ಅಷ್ಟೇ ಅಲ್ಲ ಸನ್ಯಾಸಿಗಳಿಗೆ ಮುಖ್ಯವಾಗಿ ಬೇಕಾದಂತಹ ಗುಣವೇ ತದ್ಧಿ ತಪಸ್ತದ್ಧಿ ತಪಃ. ಪಾಠ, ಪ್ರವಚನ, ಅಧ್ಯಯನ, ಈ ಮೂರು ಕರ್ಮಗಳೇ ಅವರಿಗೆ ಅತ್ಯಂತ ಪ್ರಧಾನವಾಗಿ ಶಾಸ್ತ್ರಗಳು ವಿಧಾನ ಮಾಡ್ತವೆ. ಹಾಗಾದ್ರೆ ಯಾರಿಗೆ ಜೀವನದಲ್ಲಿ ಇಂದ್ರಿಯ ನಿಗ್ರಹ ಬರಲಿಕ್ಕೆ ಸಾಧ್ಯ, ಯಾರು ಸಂಪ್ರದಾಯಬದ್ಧವಾಗಿ ಶಾಸ್ತ್ರ ಗ್ರಂಥಗಳ ಅಧ್ಯಯನವನ್ನ ನಡೆಸಿರ್ತಾರೋ ಅವರು ಮಾತ್ರ ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹೊರತು ಯಾರ್ಯಾರಿಂದಲೋ ಸಾಧ್ಯ ಇಲ್ಲ. ಯಾರ್ಯಾರಿಂದಲೋ ಆ ರಾಮನ ಪ್ರತಿಮೆಯ ಪೂಜೆಯನ್ನು ಕೂಡ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ರೀತಿಯಾಗಿ ಯಾರು ದೀಕ್ಷಾಬದ್ಧರಾಗಿದ್ದಾರೆ, ಯಾರು ಶಾಸ್ತ್ರಜ್ಞರಾಗಿದ್ದಾರೆ, ಯಾರು ಆಚಾರವಂತಿಕೆಯನ್ನ ಮೈಗೂಡಿಸಿಕೊಂಡಿದ್ದಾರೆ, ಆಚಾರ ಹೀನಂ ನ ಪುನಂತಿ ವೇದಾಹ ಅಂತ ಒಂದು ಮಾತು ಕೂಡ ಹೇಳುತ್ತೆ. ಯಾರಲ್ಲಿ ಆಚಾರವೇ ಇಲ್ಲವೋ ಅಂತಹ ಪುರುಷನನ್ನ ವೇದಗಳು ಯಾವತ್ತೂ ಕೂಡ ಪವಿತ್ರಗೊಳಿಸೋದಿಲ್ಲ. ಹೀಗಾಗಿ ಅಂಥ ರಾಮನ ಪ್ರತಿಮೆಯನ್ನ, ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡುವ ನೀವೇ ಆ ರಾಮನ ಪ್ರತಿಮೆಯನ್ನ ಪೂಜೆ ಮಾಡಬೇಕು. ಸುಮ್ಮನೆ ಪೂಜೆ, ಬರೀ ತುಳಸಿ, ಹೂವು, ಆರತಿಯನ್ನ ಎತ್ತಿದರೆ ಇಷ್ಟೇ ಆ ರಾಮನ ಪೂಜೆ ಅಲ್ಲ. ನವವಿಧ ಭಕುತಿಗಳಿಂದ ಪೂಜಿಸುವಂಥವರು ಬೇಕು. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಹೀಗೆ ನವವಿಧ ಭಕುತಿಗಳಿಂದ ಆ ಭಗವಂತನ ಆರಾಧನೆಯನ್ನ ಯಾರು ಮಾಡ್ತಾರೋ ಅವರೇ ನಿಜವಾಗಿಯೂ ಕೂಡ ಆ ರಾಮನ ಪ್ರತಿಮೆಯನ್ನ ಪೂಜೆ ಮಾಡಲಿಕ್ಕೆ ಯೋಗ್ಯರಾಗಿದ್ದಾರೆ. ಹೀಗಾಗಿ ತಸ್ಮಾತ್ ಸಾಹಂ ತೇಷು ನಿತ್ಯಂ ವಸಾಮಿ. ಅಂತಹ ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿದ ಪರಮಹಂಸ ಪರಿವ್ರಾಜಕರಾದ ಯಾವ ಸನ್ಯಾಸಿಗಳು ಇದ್ದಾರೆ ಆ ಸನ್ಯಾಸಿಗಳಲ್ಲಿ ಮಾತ್ರ ನನ್ನ ಪೂರ್ಣ ಸನ್ನಿಧಾನ ಇರುತ್ತೆ. ಯಾಕೆ? ನ ಕರ್ಮಣ ನ ಪ್ರಜಯಾ ಧನೇ ನ ತ್ಯಾಗೇ ನೈಕೆ ಅಮೃತತ್ವ ಮಾನಶುಃ. ಯಾವುದೇ ಈ ಸನ್ಯಾಸಿಗಳು ಕರ್ಮಾಚರಣೆಯನ್ನ ಮಾಡಬೇಕಾದರೆ ಧನದ ಉದ್ದೇಶದಿಂದ, ಇನ್ಯಾವುದೋ ಸಂತಾನವನ್ನ ಪಡೆದುಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಆ ಪರಮಹಂಸ ಪರಿವ್ರಾಜಕರು ಆ ಕರ್ಮಗಳನ್ನು ಆಚರಣೆ ಮಾಡತಕ್ಕಂಥವರಲ್ಲ. ಸಂಪೂರ್ಣ ತಮ್ಮ ಜೀವನವನ್ನ ತ್ಯಾಗದ ರೂಪದಲ್ಲಿ ಇಟ್ಟುಕೊಂಡು ಆ ಭಗವಂತನ ಆರಾಧನೆಯನ್ನ ಮಾಡಿ ಆ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಆದ್ದರಿಂದ ಇಂತಹ ಜ್ಞಾನಿಗಳಲ್ಲಿ ಮಾತ್ರ ನನ್ನ ವಾಸ ಅಂತ ವೇದವ್ಯಾಸ ದೇವರು ವಿಧಾನವನ್ನ ಮಾಡಿದ್ದಾರೆ. ಈ ಕಾರಣದಿಂದ ನೀವು ಸನ್ಯಾಸಾಶ್ರಮವನ್ನ ತೆಗೆದುಕೊಂಡರೆ ನಿಮ್ಮಲ್ಲಿ ನನ್ನ ಪೂರ್ಣ ಸನ್ನಿಧಾನ ಇರುತ್ತೆ, ಚಿಂತೆ ಮಾಡಬೇಡಿ ಅಂತ. ಹೀಗೆ ಆ ಸರಸ್ವತಿ ದೇವಿ ತನಗಾಗುವ ಅತ್ಯಂತ ನೋವನ್ನ ಇಂಥ ಕಳಕಳಿಯಿಂದ ಆ ವೆಂಕಟನಾಥರ ಮುಂದೆ ಇಡ್ತಾಳೆ. ಹೀಗೆ ಇಟ್ಟ ತಕ್ಷಣ ಆ ಸರಸ್ವತಿ ದೇವಿ ವೆಂಕಟನಾಥರ ಸಮೀಪದಲ್ಲಿ ನೀವೇನಾದರೂ ಕೂಡ ಸನ್ಯಾಸವನ್ನ ಸ್ವೀಕಾರ ಮಾಡದೆ ಹೋದರೆ ಏನ್ ತೊಂದರೆ ಆಗತ್ತೆ ಅನ್ನೋದನ್ನ ಹೇಳ್ತೇನೆ, ಕೇಳಿ. ತಸ್ಮಾದಂಗೀಕೃತ್ಯ ಕರ್ಮಂದಿ ಭಾವಂ
राजा विद्या राज्यलक्ष्म्या भवत्वम् नो चेलुम्पे नित्यवाचां विचारैः साकं लोके वैष्णवः सम्प्रदायः। ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ, ಈ ಎಲ್ಲ ಕಾರಣಗಳು ಕೂಡ ಇರುವ ಕಾರಣದಿಂದ ತ್ವಂ ಕರ್ಮಂದಿ ಭಾವಂ ಅಂಗೀಕೃತ್ಯ, ಸನ್ಯಾಸಾಶ್ರಮಕ್ಕೆ ನಿಮ್ಮ ಗುರುಗಳು ಯಾವ ಸಂಕಲ್ಪವನ್ನ ಮಾಡಿದ್ದಾರೋ, ನಿಮಗೆ ಸನ್ಯಾಸಾಶ್ರಮವನ್ನ ಕೊಡಬೇಕು ಅಂತ ಯಾವ ಸಂಕಲ್ಪವನ್ನ ಮಾಡಿದ್ದಾರೋ ಆ ಸಂಕಲ್ಪ ಅವರದ್ದಲ್ಲ, ಹೊರತು ರಾಮಚಂದ್ರನ ಆ ಒಂದು ಆದೇಶದ ಮೇರೆಗೆ, ಅವನ ಸೂಚನೆಯ ಮೇರೆಗೆ ಆ ಸುಧೀಂದ್ರ ತೀರ್ಥರು ನಿಮ್ಮ ಹತ್ತಿರ ಹೇಳಿದ್ದಾರೆ. ಹೀಗಾಗಿ ನೀವು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿ ವಿದ್ಯಾ ರಾಜ್ಯ ಲಕ್ಷ್ಮ್ಯಾಹ ತ್ವಂ ಭವ, ನೀವೇನಾಗಬೇಕು ಅಂದ್ರೆ ವೇದಾಂತ ವಿದ್ಯಾ ಸಾಮ್ರಾಜ್ಯದ ಅಧಿಪತಿಗಳು ತಾವಾಗಬೇಕು ಅಂತ ಹೇಳ್ತಾರೆ. ಯಾಕೆ? ಇವತ್ತಿನ ದಿನ ರಾಜ್ಯಲಕ್ಷ್ಮಿಯನ್ನ ಆಳ್ತಕ್ಕಂಥವರು ಬಹಳ ಜನ ನಮಗೆ ಇವತ್ತಿನ ದಿನ ಸಿಗ್ತಾರೆ. ಪ್ರತಿಯೊಂದು ಊರಿಗೂ ಕೂಡ ಹಿಂದಿನ ಕಾಲದಲ್ಲಿ ರಾಜರು ಇರ್ತಾ ಇದ್ರು ಅನ್ನೋದನ್ನ ನಾವು ಕೇಳ್ತೇವೆ. ಹಾಗಾದರೆ ಈ ಜನರನ್ನ ಆಳ್ತಕ್ಕಂಥ ರಾಜರು ಇವತ್ತಿನ ದಿನ ಅನೇಕ ಜನರು ಇದ್ದಾರೆ. ಆದರೆ ವೇದಾಂತ ಸಾಮ್ರಾಜ್ಯದ ರಾಜರಾಗ್ತಕ್ಕಂಥವರು ತುಂಬಾ ವಿರಳ, ತುಂಬಾ ವಿರಳ. ಯಾಕೆ? ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನುವ ಸುಭಾಷಿತಕಾರನ ಮಾತಿನಂತೆ ರಾಜನಾದವನಿಗೆ ಗೌರವ ತುಂಬಾ ಎಲ್ಲಿ ಗೌರವ ಸಿಗತ್ತೆ ಅಂದ್ರೆ ತನ್ನ ದೇಶದಲ್ಲಿ ಮಾತ್ರ ಅವನಿಗೆ ಸತ್ಕಾರಗಳೆಲ್ಲವೂ ಕೂಡ ಸಿಗುತ್ತವೆ. ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ, ಯಾರು ವಿದ್ವಾಂಸನಾಗಿದ್ದಾನೋ ಆ ವಿದ್ವಾಂಸರಿಗೆ ಮಾತ್ರ ಸ್ವದೇಶದಲ್ಲಿಯೂ ಕೂಡ ಅಷ್ಟೇ ಸತ್ಕಾರ, ಪರ ದೇಶದಲ್ಲಿಯೂ ಕೂಡ ಅಷ್ಟೇ ಸತ್ಕಾರಗಳು ದೊರಕ್ತವೆ. ಆದ್ದರಿಂದ ನೀವು ಕೇವಲ ರಾಜರಾಗಲಿಕ್ಕೆ ಹೋಗಬೇಡಿ, ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳು ತಾವಾಗಿ. ಮಧ್ವಾಚಾರ್ಯರು ಕೂಡ ಪೂರ್ವಾಶ್ರಮದಲ್ಲಿ ವಾಸುದೇವನಾಗಿದ್ದಾಗ ಆಲೋಚನೆ ಮಾಡ್ತಾರೆ, ನಾನೆಲ್ಲೋ ಕೈಯಲ್ಲಿ ಶಸ್ತ್ರವನ್ನ ಹಿಡಿದು ರಾಜನಾಗಿ ಇವತ್ತಿನ ದಿನ ಈ ದೇಶದಲ್ಲಿ ಇರತಕ್ಕಂತಹ ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ಹೊರಡೋಣ ಅಂದರೆ ವಾಸುದೇವ ಹೇಳ್ತಾನೆ, ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿಯೇ ಪಯಸ್ವಿನಿ ನದಿ ತೀರದಲ್ಲಿ ದುರ್ಗಾದೇವಿಯ ಅವತಾರ ಆಗತ್ತೆ. ಅವಳೇ ದುಷ್ಟರ ಸಂಹಾರವನ್ನ ಮಾಡ್ತಿರ್ಬೇಕಾದ್ರೆ ನಾನು ಅದನ್ನ ತೆಗೆದುಕೊಂಡು ಆ ಕೆಲಸ ಮಾಡೋದು ಒಳಿತಲ್ಲ. ಈ ಕಾರಣದಿಂದ ನಾನು ಈ ಕಲಿಕಾಲದಲ್ಲಿ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿ ಆ ಮೂಲಕ ವೇದವ್ಯಾಸ ರೂಪಿ ಪರಮಾತ್ಮನ ಸೇವೆಯನ್ನ ಮಾಡ್ತೇನೆ ಅಂತ ಹೇಳಿ ಆ ವಾಸುದೇವರು ಅಚ್ಯುತ ಪ್ರೇಕ್ಷರ ಮೂಲಕ ಆ ಮಧ್ವಾಚಾರ್ಯರಾಗಿ ಪೂರ್ಣ ಪ್ರಜ್ಞರಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ.